ಇನ್ನು ಬಿಜೆಪಿ ಟ್ವೀಟ್ ಮುಖಾಂತರ ಕಾಂಗ್ರೆಸ್ ಕಾಲೆಳೆದಿದೆ. ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಟ್ಟಂತೆ. ಅದೇ ನಿನ್ನೆ ಗಣೇಶನನ್ನ ಪೊಲೀಸ್ ವ್ಯಾನ್ನಲ್ಲಿ ತಗೊಂಡೋಗಿದ್ರಲ್ಲ ಬೆಂಗಳೂರು ಟೌನ್ ಹಾಲ್ ಮುಂದೆ. ಈ ಪ್ರಕರಣ ಕಾಂಗ್ರೆಸ್ ಸರ್ಕಾರ ರಾಹುಕಾಲಕ್ಕೆ ಗಣೇಶ ಮೂರ್ತಿಯನ್ನು ಬಂಧಿಸಿದೆ. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಲಜ್ಜೆ ಬಿಟ್ಟು ನಿಂತಿದೆ. ಗಣೇಶ ಮೂರ್ತಿಯನ್ನೇ ಬಂಧಿಸಿ ಪೊಲೀಸ್ ವಾಹನದಲ್ಲಿ ತಗೊಂಡು ಹೋಗ್ತಾ ಇರೋದೇ ಇದಕ್ಕೆ ಸಾಕ್ಷಿ. ಬೆಂಗಳೂರಿನಲ್ಲಿ ಗಣೇಶ ಮೂರ್ತಿಯನ್ನು ತಗೊಂಡು ಹೋಗಿದ್ರು ನಿನ್ನೆ ಪೊಲೀಸರು ಟೌನ್ ಹಾಲ್ ಮುಂದೆ. ಪೊಲೀಸರ ನಡೆಯನ್ನು ಖಂಡಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಟ್ವೀಟ್ ಮಾಡಿದೆ. ರಾಹುಕಾಲ ಶೀಘ್ರದಲ್ಲೇ ಕೊನೆಯಾಗುತ್ತೆ ಅಂತ ಮುನ್ಸೂಚನೆ ಇದು ಅಂತ ಕೂಡ ಬಿಜೆಪಿ ಹೇಳಿದ್ದಾರೆ. ಇದು ನಿನ್ನೆ ನಡೆದಂತಹ ಘಟನೆ. ಬಟ್ ಇದು ಪ್ರೊಟೆಸ್ಟ್ ಮಾಡಿದವರು ಬಿಜೆಪಿ ಅಲ್ಲ, ಗಣೇಶ ಬೆಂಗಳೂರು ಮಹಾನಗರ ಗಣೇಶ ಉತ್ಸವ ಸಮಿತಿ ಅಂತ ಒಂದು ಸಮಿತಿ ಅವ್ರು ಪ್ರೊಟೆಸ್ಟ್ ಮಾಡಿದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಮಸೂದ್, ನಿನ್ನೆ ಹಾಗೆ ನೋಡೋಕ್ಕೋದ್ರೆ ಟೌನ್ ಹಾಲ್ ಮುಂದೆ ಪ್ರೊಟೆಸ್ಟ್ ಮಾಡಿದ್ದು ಬಿಜೆಪಿಗರಲ್ಲ, ಬಟ್ ಆ ವಿಚಾರವಾಗಿ ಯಾವ ರೀತಿ ಸರ್ಕಾರವನ್ನು ಟ್ಯಾಕಲ್ ಮಾಡ್ತಾ ಇದೆ ಬಿಜೆಪಿ ಅಂತ. ಅರವಿಂದ್, ನಾಗಮಂಗಲದಲ್ಲಿ ಏನು ಗಲಭೆ ಪ್ರಕರಣ ನಡೀತು ಅದನ್ನ ಖಂಡಿಸಿ ನಿನ್ನೆನೂ ಕೂಡ ಟೌನ್ ಹಾಲ್ ಅಲ್ಲಿ ಬೆಂಗಳೂರಿನಲ್ಲಿ ಸಂಘಟನೆ ಒಂದು ಪ್ರತಿಭಟನೆ ಮಾಡ್ತು. ಏನಾಗಿದೆ ಅಂದ್ರೆ ಅಲ್ಲಿ ಪೊಲೀಸರು ಅನುಮತಿ ಪಡೆದಿಲ್ಲ ಅನ್ನುವಂತ ಕಾರಣಕ್ಕಾಗಿ ಪ್ರತಿಭಟನೆ ಆಯೋಜನೆ ಮಾಡಿದಂತಹ ಆಯೋಜಕರ ಬಂಧನ ಮಾಡ್ತಾರೆ. ಜೊತೆಗೆ ಆ ಪ್ರತಿಭಟನಾಕಾರರು ಗಣಪತಿ ಮೂರ್ತಿಯನ್ನು ಕೂಡ ತಂದಿರ್ತಾರೆ. ಆ ಗಣಪತಿ ಮೂರ್ತಿಯನ್ನು ಕೂಡ ಪೊಲೀಸ್ ವ್ಯಾನ್ ನಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಇದು ಒಂದು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಿದೆ. ಪೊಲೀಸರ ಈ ನಡೆ ಏನಿದೆ, ಗಣಪತಿಯನ್ನು ಕೂಡ ಕರ್ನಾಟಕ ಪೊಲೀಸರು, ಕಾಂಗ್ರೆಸ್ ಸರ್ಕಾರ ಇರುವಂತಹ ಕರ್ನಾಟಕ ಪೊಲೀಸರು ಬಂಧನ ಮಾಡಿದ್ದಾರೆ, ಗಣಪತಿಯನ್ನು ಕೂಡ ಬಿಡ್ತಾ ಇಲ್ಲ ಅನ್ನುವಂತ ಸಂದೇಶ ರವಾನೆಯಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ. ಜೊತೆಗೆ ಪೊಲೀಸರ ಖಂಡನೆಗೂ ಕೂಡ ಎಲ್ಲಾ ಕಡೆಯೂ ಕೂಡ ಖಂಡನೆ ಬರ್ತಾ ಇದೆ ಪೊಲೀಸರ ನಡೆಗೆ. ಈಗ ಬಿಜೆಪಿ ಕೂಡ ವಿಜೇಂದ್ರ ಅವರು ಕೂಡ, ಜೊತೆಗೆ ಬಿಜೆಪಿ ಬೇರೆ ಬೇರೆ ನಾಯಕರು ಕೂಡ ಇದನ್ನ ಟ್ವೀಟ್ ಮಾಡಿ ಒಂದ್ ರೀತಿಯಲ್ಲಿ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗಣಪತಿಯನ್ನು ಪೊಲೀಸ್ ವ್ಯಾನ್ ನಲ್ಲಿ ಕರ್ಕೊಂಡು ಹೋಗಿದ್ದು ಪೊಲೀಸರ ಈ ನಡೆ ಇದೆಯಲ್ಲ, ಒಂದ್ ರೀತಿಯಲ್ಲಿ ಹಿಂದೂ ಭಾವನೆಗಳಿಗೆ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದೆ ಅನ್ನುವಂತಹ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಿದೆ, ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಅರವಿಂದ್. ಓಕೆ ಮಸೂದ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ನಿನ್ನೆ ಗಣೇಶ ಮೂರ್ತಿಯನ್ನು ಪೊಲೀಸರು ಜೀಪಲ್ಲಿ ತಗೊಂಡೋದ್ರಲ್ಲ, ಆಗಲೇ ಗಣೇಶನನ್ನು ಅರೆಸ್ಟ್ ಮಾಡಿಬಿಟ್ರು ಅಂತ ಕೆಲವರೆಲ್ಲ ಮಾತನಾಡಿದರು. ಅದರ ಮುಂದುವರಿದ ಭಾಗ ಇದಷ್ಟೇ.